ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ದೂದ್ಗಂಗಾ ನದಿಗೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. ಕಾರದಗ ಗ್ರಾಮದ ಬಾಬಾ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವನ್ನ ವಿಧಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿರುವಂತಹ ಕಾರದಗ ಗ್ರಾಮ ದೇಗುಲ ಜಲಾವೃತವಾದಂತ ಹಿನ್ನೆಲೆ ಪೂಜಾ ಕೈಂಕರ್ಯ ಸ್ಥಗಿತಗೊಂಡಿದೆ. ಉಕ್ಕಿ ಹರಿತಾ ಇರುವ ನದಿಯಲ್ಲೇ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾ ಇದ್ದಾರೆ ಭಕ್ತರು. ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಜನ ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ದೂದ್ಗಂಗಾ ನದಿ ತಟದಲ್ಲೇ ಬಟ್ಟೆ ಮತ್ತು ಬೈಕ್ ಅನ್ನ ತೊಳಿತಾ ಇದ್ದಾರೆ ಸ್ಥಳೀಯರು. ನಮ್ಮ ಜನಕ್ಕೆ ಅಲ್ಲಿ ಏನಾದರೂ ಆಗೋವರೆಗೂ, ಅಲ್ಲಿ ಏನಾದರೂ ಯಾರಾದರೂ ಮುಳುಗಿ ಸಾಯೋವರೆಗೂ ಅಲ್ಲಿ ಭಯ ಬರಲ್ಲ, ಜಿಲ್ಲಾಡಳಿತದ ಮಾತು ಕೇಳಲ್ಲ. ಅಲ್ಲಿ ಬೈಕ್ ತೊಳೆಯೋದು, ಹಸು ಕರಗಳನ್ನು ತೆಗೆದುಕೊಂಡು ಹೋಗಿ ನೀರು ಕುಡ್ಸಕ್ಕೆ ಕರ್ಕೊಂಡು ಹೋಗಿ ಅವು ನೀರು ಪಾಲಾಗುವವರೆಗೂ ಇವರೆಲ್ಲ ಅಲರ್ಟ್ ಆಗಲ್ಲ. ಈಗ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಸೂಚನೆಯನ್ನು ಕೊಟ್ಟಿರುತ್ತೆ. ದೇವಸ್ಥಾನನೇ ಅರ್ಧ ಮುಳುಗಡೆ ಆಗಿದೆ. ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಬೇಡ್ರಪ್ಪ ಅಂದರೂ ಅಲ್ಲಿಗೆ ಹೋಗ್ತಾರೆ ನೋಡಿ. ವಯಸ್ಸಾಗಿರೋ ಅಜ್ಜಿ ಹೋಗಿದ್ದಾರೆ.